ಹಿಂದೂ ಧರ್ಮ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿ ಈಗ ಅವರ ಚಿತ್ರಾನ್ನ ಮಾಡುವಂಥದ್ದಲ್ಲ. ತುಳುನಾಡ ದೈವಗಳ ರೀತಿಯಲ್ಲೇ ಒಂದು ನಾಟ್ಯಗಳನ್ನ ಬೇರೆ ಬೇರೆ ಮಾಡಿಕೊಂಡು ಜನರನ್ನ ಮೋಸ ಮಾಡುವಂತ ಒಂದು ದಂಧೆ ಆರಂಭ. ಈಗ ನಾವು ತಮ್ಮಣ್ಣ ಶೆಟ್ಟಿ ಹೇಳುವಂತ ಒಂದು ಪ್ರಶ್ನೆ, ನಾವು ಇಲ್ಲಿ ದೈವವೇ ಇಲ್ಲ ಅಂತ. ದೈವ ಇಲ್ಲದಿದ್ರು ನೀವು ಬರಬೇಡಿ ಅಂದ್ರೆ ಇಷ್ಟು ಜನ ಬಂದಿದ್ದಾರಲ್ಲ, ಇದಕ್ಕೆ ಕಾರಣ ಏನು? ನಿಮ್ಮದು ದೈವಾರಾಧನೆಯ ದೇವತಾರಾಧನೆ, ನಿಮ್ಮದು ಮನೋರಂಜನೆಯ, ನಿಮ್ಮದು ಸಾಹಸ ಕ್ರೀಡೆಯೋ, ನಿಮ್ಮ ನಂಬಿಕೆಯೋ? ದಯವಿಟ್ಟು ತಮ್ಮಣ್ಣ ಶೆಟ್ರೆ ಒಂದು ಸಲ ಕ್ಷೇತ್ರಕ್ಕೆ ಬನ್ನಿ, ಕ್ಷೇತ್ರದ ಬಗ್ಗೆ ಸತ್ಯ ಯಾವುದು ಸುಳ್ಳು ಯಾವುದು ಇದನ್ನೆಲ್ಲ ತಿಳ್ಕೊಳ್ಳಿ. ಮಾಟದಲ್ಲಿ ಬಂದಿದೆ, ಮಾಟ ಮಾಡಿದೆ, ಬೇರೆ ಬೇರೆ ರೀತಿಯಲ್ಲಿ ಜನರನ್ನ ಭಯಗ್ರಸ್ತ ಮಾಡಿಕೊಂಡು ಬ್ರಹ್ಮರಕ್ಕಸ ಬಿಡಿಸುವುದು, ಪ್ರೇತ ಬಿಡಿಸುವುದು, ಇದೆಲ್ಲ ಮಾಡಿ ಮಾಟ ಮಾಡುವ ದೇವಸ್ಥಾನಕ್ಕೆ ಅಥವಾ ಯಂತ್ರ ಮಾಡುವ ದೇವಸ್ಥಾನಕ್ಕೆ ಇವರೆಲ್ಲ ಯಾಕೆ ಸಹಕಾರ ಮಾಡಿದ್ರು? ಈಗ ನನ್ನ ಕ್ಷೇತ್ರಕ್ಕೆ ಬರೀ ಒಂದೇ ಧರ್ಮದವರಲ್ಲ, 3 ಧರ್ಮದವರು ನನ್ನ ಕ್ಷೇತ್ರಕ್ಕೆ ಬರ್ತಾರೆ. ಸಾರ್ವಜನಿಕರ ಮುಂದೆ ಒಂದು ಆಶೀರ್ವಾದ ಮಾಡಿದ ಬಿಟ್ರೆ ಯಾರನ್ನು ತಪ್ಪಿಕೊಳ್ಳುವುದು ಅಥವಾ ದೈವ ದರ್ಶನ ಬಂದಾಗ ಅದೆಲ್ಲ ಇಲ್ಲ. ಅದು ಒಂದು ಅಮ್ಮನೂರು ದರ್ಶನ ಬಂದಿರುತ್ತೆ. ಅಮ್ಮನೂರು ದರ್ಶನದಲ್ಲಿ ಆ ಮಕ್ಕಳು ಕಣ್ಣೀರು ಹಾಕಿದಾಗ ಅವರ ತಲೆಯನ್ನು ಮುಟ್ಟಿ ಆಶೀರ್ವಾದ ಮಾಡಿದ್ದು ಉಂಟು ಬಿಟ್ರೆ, ಕಲ್ಕುಡನ ಹೆಸರಿನಲ್ಲಿ ಮಾಡುವಂತ ಈ ರೀತಿಯ ವಿಕೃತವಾದ ಎಲ್ಲಾ ವಿಚಾರಗಳು ಸುಳ್ಳು. ಮತ್ತೆ ಮುಂದೆ ಈ ಕಾರ್ಣಿಕದ ಕ್ಷೇತ್ರದ ಕಲ್ಕುಡ ನಮ್ಮ ಹಿಂದೆ ಮಾಡಿದ ಕಲ್ಕುಡ ಹೌದು ಅಂತ ಆದ್ರೆ ಮುಂದೆ ಇದಕ್ಕೆಲ್ಲ ಕಲ್ಕುಡನೇ ಉತ್ತರ ಕೊಡ್ತಾನೆ. ನಾನು ಅವನ ಮೊರೆನೇ ಹೋಗೋದು ಬಿಟ್ರೆ ನಾನು ಬೇರೆಯವ್ರ ಮೊರೆ ಹೋಗುದಿಲ್ಲ. ಭಾರಿ ಸುದ್ದಿಯಾಗ್ತಾ ಇದೆ. ಮೇಕನಹಡ್ಲು ದೇವಸ್ಥಾನದ ಸತೀಶ್ ಪಾತ್ರಿ ವಿಚಾರ. ತನ್ನ ವಿರುದ್ಧ ಬಂದ ಆರೋಪಗಳಿಗೆ ಸತೀಶ್ ಪಾತ್ರಿಯಿಂದ ಸ್ಪಷ್ಟನೆ. ಶ್ರೀ ದುರ್ಗಾ ಪರಮೇಶ್ವರಿ ವೀರ ಕಲ್ಕುಡ ಧರ್ಮ ದೇವತೆಗಳ ದೈವಸ್ಥಾನ, ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ದೈವಸ್ಥಾನ ಇದು. ಅಮ್ಮನವರ ದರ್ಶನ ಬಂದಾಗ ತಲೆ ಸವರಿ ಆಶೀರ್ವಾದ ಮಾಡಿದ್ದೀನಿ ಅಷ್ಟೇ. ಸಾರ್ವಜನಿಕರ ಮುಂದೆ ಮಕ್ಕಳಂತೆ ಭಾವಿಸಿ ಆಶೀರ್ವದಿಸಿದ್ದೇನೆ. ಕ್ಷೇತ್ರವನ್ನ ತೇಜೋವಧೆ ಮಾಡಲು ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ತಮ್ಮಣ್ಣ ಶೆಟ್ರೆ ಒಮ್ಮೆ ದೇವಸ್ಥಾನಕ್ಕೆ ಬಂದು ವಾಸ್ತವ ನೋಡಿ, ಸುಮ್ಮನೆ ಸೋಷಿಯಲ್ ಮೀಡಿಯಾಗೆ ಹಾಕಿ ಚಿತ್ರಾನ್ನ ಮಾಡಬೇಡಿ. ತಮ್ಮಣ್ಣ ಶೆಟ್ರಲ್ಲಿ ಮನವಿ ಮಾಡಿದ್ದಾರೆ ಮೇಕನಹಡ್ಲು ದೇವಸ್ಥಾನದ ಸತೀಶ್ ಪಾತ್ರೆ. ತೊಂದರೆ ಕೊಟ್ಟವರಿಗೆ ಕಲ್ಕುಡನೆ ತೀರ್ಮಾನ ಕೊಡಲಿ ಅಂತ ಹೇಳಿ ಸತೀಶ್ ಪಾತ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭಾರಿ ಸುದ್ದಿ ಆಗ್ತಾ ಇತ್ತು. ಮೇಕನಹಡ್ಲು ದೇವಸ್ಥಾನದಲ್ಲಿ ಸತೀಶ್ ಪಾತ್ರೆ ಅವರ ಒಂದು ನಡೆಯ ವಿಚಾರ. ತನ್ನ ವಿರುದ್ಧ ಬಂದಂತಹ ಆರೋಪಗಳಿಗೆ ಇದೀಗ ಸತೀಶ್ ಪಾತ್ರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಮ್ಮನವರ ದರ್ಶನ ಬಂದಾಗ ತಲೆ ಸವರಿ ಆಶೀರ್ವಾದ ಮಾಡಿದ್ದೀನಿ ಅಷ್ಟೇ. ಇದನ್ನ ಬೇರೆ ರೀತಿಯಲ್ಲಿ ತೋರಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹಾಕಿ ಬೇರೆ ರೀತಿಯಾದಂತಹ ಒಂದು ವಿಚಾರಗಳನ್ನ ಜನರ ಮುಂದೆ ಇಡುವಂತಹ ಕೆಲಸ ಆಗ್ತಾ ಇದೆ. ಆದ್ರೆ ಅಲ್ಲಿ ನಡೆದಿದ್ದು ಕೇವಲ ಅಮ್ಮನವರ ದರ್ಶನ ಬಂದಾಗ ತಲೆ ಸವರಿ ಆಶೀರ್ವಾದ ಮಾಡಿದ್ದೇನೆ, ಅವರ ಕಷ್ಟ ಕಾರ್ಪಣ್ಯಗಳನ್ನ ಕೇಳಿದ್ದೇನೆ, ಅವರಿಗೆ ಸಮಾಧಾನ ಪಡಿಸುವಂತಹ ಕೆಲಸವನ್ನಷ್ಟೇ ಮಾಡಿದ್ದಾನೆ. ಸಾರ್ವಜನಿಕರ ಮುಂದೆ ಮಕ್ಕಳಂತೆ ಭಾವಿಸಿ ಅವರನ್ನ ಆಶೀರ್ವದಿಸಿದ್ದೇನೆ. ಆದ್ರೆ ಇದಕ್ಕೆ ಬೇರೆ ರೀತಿಯಾಗಿ ಕಲ್ಪನೆಯನ್ನ ಮಾಡಿಕೊಳ್ಳಲಾಗಿದೆ, ಇದಕ್ಕೆ ಬೇರೆ ರೀತಿಯಾದಂತಹ ಬಣ್ಣವನ್ನ ಹಚ್ಚಲಾಗಿದೆ. ಆ ರೀತಿಯಾದಂತಹ ಯಾವ ವಿಚಾರಗಳು ಕೂಡ ನಡೆದಿಲ್ಲ ಅಂತ ಹೇಳಿ ಇವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ಮೇಲೆ ಬಂದಂತಹ ಎಲ್ಲ ಆರೋಪಗಳನ್ನು ಕೂಡ ತಳ್ಳಿ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಎಲ್ಲ ಏನು ಆರೋಪಗಳಿದೆ ಅದಕ್ಕೆ ದೇವರೇ ಉತ್ತರವನ್ನ ಕೊಡ್ತಾರೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ನೋಡಿ ಗುರುಗಳೇ, ಇದರ ಬಗ್ಗೆ ನನ್ನ ಪ್ರತಿಕ್ರಿಯೆ ಅಂದಾಗ ಸಾರ್ವಜನಿಕರ ಮುಂದೆ ಒಂದು ಆಶೀರ್ವಾದ ಮಾಡಿದ ಬಿಟ್ಟರೆ ಅದು ಯಾರನ್ನು ತಪ್ಪಿಕೊಳ್ಳುವುದು ಅಥವಾ ದೈವ ದರ್ಶನ ಬಂದಾಗ ಅದೆಲ್ಲ ಇಲ್ಲ. ಅದು ಒಂದು ಅಮ್ಮನೂರು ದರ್ಶನ ಬಂದಿರುತ್ತೆ. ಅಮ್ಮನೂರು ದರ್ಶನದಲ್ಲಿ ಆ ಮಕ್ಕಳು ಕಣ್ಣೀರು ಹಾಕಿದಾಗ ಅವರ ತಲೆಯನ್ನು ಮುಟ್ಟಿ ಆಶೀರ್ವಾದ ಮಾಡಿದ್ದು ಉಂಟು ಬಿಟ್ಟರೆ ಇದು ದೈವ ದರ್ಶನದ ಆಗಿದ್ದಲ್ಲ. ಅಮ್ಮನೂರು ದರ್ಶನ ನಮ್ಮದು ಅಮ್ಮನೂರು ದರ್ಶನನೇ ಜಾಸ್ತಿ ಆಗೋದು. ಯಾಕಂದರೆ ಇವರು ಈ ಧರ್ಮದರ್ಶಿಗಳು ನಿಮ್ಮನ್ನು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಾವು 1.5 ವರ್ಷದಿಂದ ಆದಷ್ಟು ಅಮ್ಮನೂರು ದರ್ಶನ ಮಾಡ್ತಾಯಿದ್ದೀವಿ, ದೈವಗಳ ದರ್ಶನ ಮಾಡ್ತಾ ಇಲ್ಲ. ಅದರಿಂದ ನಾವು ದಯವಿಟ್ಟು ಹೇಳ್ತಿದ್ದೇವೆ, ಇದರಿಂದ ನಮ್ಮ ಮನಸ್ಸಿಗೂ ಮತ್ತು ನಮ್ಮ ಕ್ಷೇತ್ರಕ್ಕೂ ತುಂಬ ಆಘಾತ ಆಗಿದೆ. ನಾವು ಯಾವುದೇ ಸ್ಪಷ್ಟ ಜನಗಳಿಗೆ ಕೊಡ್ತಾ ಇದ್ದೇವೆ,
ನಾವು ನಿನ್ನೆನೂ ಎಲ್ಲ ಚಾನಲ್ಗೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೇವೆ. ಇದು ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ಮತ್ತು ನಮ್ಮ ಕ್ಷೇತ್ರವನ್ನು ತೇಜೋವಧೆ ಮಾಡಲಿಕ್ಕೆ ಈಗ ಒಂದಷ್ಟು ಜನ ಹೋಗ್ತಿದ್ದಾರೆ. ಅವರು ನಾನು ಹೇಳುವಂಥದ್ದು ದಾಖಲೆ ಇರಲಿ, ದಾಖಲೆ ಇಲ್ಲದೆ ನಮ್ಮ ಮೇಲೆ ಯಾಕೆ ಮಾಡಿದಿರಿ? ಈಗ ನಾವು ತಮ್ಮಣ್ಣ ಶೆಟ್ಟಿ ಹೇಳುವಂಥ ಒಂದು ಪ್ರಶ್ನೆ, ನಾವು ಇಲ್ಲಿ ದೈವವೇ ಇಲ್ಲ ಅಂತ. ದೈವ ಇಲ್ಲದಿದ್ದರೂ ನೀವು ಇವತ್ತು ಬರಬೇಡಿ ಅಂದರೆ ಇಷ್ಟು ಜನ ಬಂದಿದ್ದಾರಲ್ಲ, ಇದಕ್ಕೆ ಕಾರಣ ಏನು? ಆಮೇಲೆ ಇನ್ನೊಂದು ಹೇಳ್ತಾರೆ ದೈವ ಇಲ್ಲ, ದೈವದ ಆಚಾರ ಹಾಗಾದರೆ ಮೂರು ತಲೆಮಾರು ಹಿಂದೆ 150 ವರ್ಷದಿಂದ ನಾನಿದ್ದೀನ. ಹಾಗಾದರೆ ನಮ್ಮ ಅಜ್ಜ ಮಾಡಿಕೊಂಡು ಬಂದದ್ದು, ನಮ್ಮ ಅಜ್ಜ ಭಾಳ ಹೆಸರು ಮಾಡಿದ್ದಾರೆ, ಸಂಪು ಪೂಜಾರಿ ಅಂಥೇಳಿ ಭಾಳ ಹೆಸರು ಮಾಡಿದಂಥ ಅಜ್ಜನ ಮೇಲೆ ಇವತ್ತು ಆ 10ನೇ ದಿವಸದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಬ್ಬರೇ ಪಾತ್ರೆ ಇದ್ದಿದ್ದು, ಸಂಪು ಪೂಜಾರಿ ಅಂಥೇಳಿ. ಅಂಥ ಪಾತ್ರೆ ಇರುವಂಥ ಕುಟುಂಬದಲ್ಲಿ ನಾವು ಬೆಳೆದು ಬಂದಿದ್ದೇವೆ. ನಾವು ಒಬ್ಬರಿಗೆ ಕೊಟ್ಟು ಗೊತ್ತುಂಟು, ಒಬ್ಬರ ಹೊಟ್ಟೆಯಲ್ಲಿ ಕಿತ್ಕೊಂಡು ಗೊತ್ತಿಲ್ಲ. ಇದು ನಮಗೆ ತುಂಬ ಆಘಾತ ಆಗಿದೆ, ತುಂಬ ನೋವಾಗಿದೆ. ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ಯಾವುದೇ ದಾಖಲೆ ಇಟ್ಕೊಳ್ಳಿ, ಆ ಕ್ಷೇತ್ರಕ್ಕೆ ಹೋಗಲಿ. ತಮ್ಮಣ್ಣ ಶೆಟ್ಟರು ಮಾಡುವಂಥ ಕೆಲಸ ಉತ್ತಮ ಕೆಲಸವೇ, ನಾನು ಅಲ್ಲ ಅಂತ ಹೇಳೋದಿಲ್ಲ. ತಮ್ಮಣ್ಣ ಶೆಟ್ಟರು ನನ್ನ ಆದರೆ ನೀವು ಪದೇ ಪದೇ ಒಂದು ವ್ಯಕ್ತಿಯನ್ನು 20 ದಿನ 25 ದಿನ ಇನ್ನೂ ನಿಮ್ಮದು ಮುಗ್ದಿಲ್ಲ. ನಾವು ದೈವಾರಾಧಿಕರಿಗೆ ಯಾರಿಗಾದರೂ ಅಥವಾ ನಮ್ಮ ತುಳುನಾಡಿನ ಜನಕ್ಕೆ ಯಾರಿಗಾದರೂ ಮನಸ್ಸಿಗೆ ನೋವು ಮಾಡಿದರೆ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ್ದೇನೆ. ಮನಸ್ಸಿಗೆ ನೋವು ಮಾಡಿದರೆ ಅದು ದೈವದ ಹತ್ರ ನಾನು ಕ್ಷಮೆ ಕೇಳ್ತೇನೆ, ಆಯಿತಾ? ಬೇಕು ಅಂತ ನಾವು ಯಾವುದನ್ನು ಮಾಡಲಿಲ್ಲ ಅಥವಾ ಯಾರನ್ನು ತೊಂದರೆ ಕೊಡೋ ಉದ್ದೇಶವೂ ನಮ್ಮದಿಲ್ಲ. ಆದರೆ ಈಗ ತೊಂದರೆ ಕೊಡುವಂಥದ್ದು ಇದು. ದಯವಿಟ್ಟು ತಮ್ಮಣ್ಣ ಶೆಟ್ಟರೆ ಒಂದು ಸಲ ಕ್ಷೇತ್ರಕ್ಕೆ ಬನ್ನಿ, ಕ್ಷೇತ್ರದ ಬಗ್ಗೆ ಸತ್ಯ ಯಾವುದು ಸುಳ್ಳು ಯಾವುದು ಇದನ್ನೆಲ್ಲ ತಿಳ್ಕೊಳ್ಳಿ. ಮುಂದಿನ ದಿವಸದಲ್ಲಿ ಹಿಂದೂ ಧರ್ಮ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು ಅಂತ ಹೇಳಿದರೆ ನೀವು ಈ ರೀತಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿ ಈಗ ಅವರ ಚಿತ್ರಾನ್ನ ಮಾಡುವಂಥದ್ದಲ್ಲ. ಈಗ ಸುಂದರ ಪಾತ್ರಿ ಕೂಡ ನಮ್ಮಲ್ಲಿ ಬಂದು ನಮ್ಮಲ್ಲಿ ಬಹಳ ಬೇಜಾರು ಮಾತಾಡಿದ್ದು. ಯಾಕಂದರೆ ಸುಂದರ ಪಾತ್ರಿ ಪಾಪ ನೊಂದು ಎಷ್ಟೋ ಸಲ ಜೀವ ತಕ್ಕೊಂಡಕ್ಕೆ ಹೋಗಿ ಕೂತಿದ್ರಂತೆ. ಆವಾಗ ಯಾರೋ ಒಬ್ಬರು ನಿಮ್ಮಂಥ ಚಿಂತಕರು ಬಂದು ನೀನು ಜೀವ ತಗೊಂಡ್ರೆ ನೀನೆಲ್ಲ ಮಾಡಿದ್ದು ಆಗುತ್ತೆ ಅಂಥೇಳಿ ಅವರಿಗೆ ಬುದ್ಧಿ ಮಾತು ಹೇಳಿದರು ಅಂತೇಳಿ ಸುಂದರ ಪಾತ್ರೆ ಬಂದು ಕಣ್ಣೀರು ಹಾಕಿದರು. ಹಾಗೆ ಮುಂದಿನ ದಿವಸದಲ್ಲಿ ನಾವು ಸಹ ಇನ್ನು ನಮಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗೆ 2 ಕೊಟ್ಟಿರುವಂಥ ದೇವರು ಹೆಣ್ಣು ಮಕ್ಕಳು ನೋಡಿ. ಇವತ್ತು ಆ ಹೆಣ್ಣು ಮಕ್ಕಳು ಎಲ್ಲೋ ಹೋಗಿ ಓದಿ ವಿದ್ಯಾವಂತರಾಗಿ ಇವತ್ತು ನನ್ನ ತಂದೆಗೆ ಕೈ ಬಲಪಡಿಸ್ಬೇಕು ಅಂಥೇಳಿ ಇಲ್ಲಿ ರಾತ್ರಿ ಆಗಲು ದುಡಿದು ನಮ್ಮನ್ನು ಒಂದು ಈ ದೇವಸ್ಥಾನಕ್ಕೂ ಕೂಡ ಸಹಕಾರ ಮಾಡ್ತಿದ್ದಾರೆ. ಈಗ ದೊಡ್ಡ ಮಗಳದೊಂದು ಆಸೆ ಇದೆ, ಎಲ್ಲ ಈ ಅನಾಥಾಶ್ರಮಕ್ಕೆ ಒಂದು ಮಲಗಲಿಕ್ಕೆಲ್ಲ ಕೂರಲಿಕ್ಕೆಲ್ಲ ಇಲ್ಲ. ಅವಳು ಏನು ಹೇಳಿದಾಳೆ ಅಂದರೆ, ಅಪ್ಪ ನಂದು 3-4 ತಿಂಗಳ ಸಂಬಳವನ್ನು ಇಟ್ಟಿದ್ದೇನೆ, ಈ ಅನಾಥಾಶ್ರಮಕ್ಕೆ ಒಂದು ವಯಸ್ಸಾದಂಥವ್ರಿಗೆ ಮಲಗಲಿಕ್ಕೆಲ್ಲ ನೆಲದಲ್ಲಿ ಮಲಗ್ತಿದ್ದಾರೆ, ಅದು ಕೂರ್ಲಿಕ್ಕಾಗಲ್ಲ, ಅವರಿಗೊಂದು ಅದನ್ನೆಲ್ಲ ಮಾಡಿಕೊಡಬೇಕು ಅಂತ ಅವಳದು ಒಂದು ಆಸೆ ಇದೆ. ಹಾಗೆ ನಮ್ಮ ಭಕ್ತರು ಸಹ ನಮ್ಮ ಜೊತೆಗೆ ಭಾಳಷ್ಟು ಸಹಕಾರ ಮಾಡ್ತಾರೆ. ನಾವು ಪ್ರತಿ ವಾರವೂ ಅನಾಥಾಶ್ರಮಕ್ಕೆ ಊಟ ಕೊಡುವಾಗ ಸತೀಶ್ ಪಾತ್ರಿದು ಊಟ ಅಲ್ಲ, ಇಲ್ಲಿ ಏನು ಭಕ್ತರು ಬರ್ತಾರ ನಿಮ್ಮ ಲೆಕ್ಕದಲ್ಲಿ ಇದು ಊಟ. ಅಂದರೆ ಯಾರು ಅನಾಥರಾಗಬಾರ್ದು, ಯಾರು ಹಸಿದು ಇರಬಾರ್ದು ಅಂಥೇಳಿ. ಈಗ ತಮ್ಮಣ್ಣ ಶೆಟ್ಟರು ಅದು ಹೇಳಿದ್ದಾರೆ. ಅವರು ಯಾರೋ ಕೊಟ್ಟಿದ್ದ ವೀಡಿಯೋವನ್ನೇ ಹಾಕ್ತಿದ್ದಾರೆ ಬಿಟ್ಟರೆ ಒಂದು ಸಲ ಬಂದು ನೋಡ್ಬೋದಲ್ಲ ಇಲ್ಲಿ ಏನಿದೆ ಏನಿಲ್ಲ ಅಂಥೇಳಿ. ನಾವು ಹಿಂದೆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಕೊಡ್ತಿದ್ದು. ಇವತ್ತು ನಮಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ 200 ತಟ್ಟೆಗಳು ಲೋಟಗಳನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಮತ್ತು ಸನ್ಮಾನ್ಯ ರಾಜೇಗೌಡರು ಕೂಡ ನಮ್ಮ ಕ್ಷೇತ್ರಕ್ಕೆ ಒಂದು ರೋಡ್ ಮಾಡಿಕೊಟ್ರು, ಮತ್ತು ಮೇಲ್ಛಾವಣಿ ಮಾಡಿಕೊಟ್ರು. ಹಾಗಾದರೆ ಯಾಕೆ ಮಾಡಿಕೊಟ್ರು? ಈ ಮಾಟ ಮಾಡೋ ದೇವಸ್ಥಾನದಲ್ಲಿ ಯಾಕೆ ಮಾಡಿಕೊಟ್ರು ಅಂತ ನನ್ನ ಪ್ರಶ್ನೆ. ಹಾಗೆ ಜೀವರಾಜಗೌಡರು 10 ವರ್ಷದ ಹಿಂದೆ ನಮ್ಮ ಕ್ಷೇತ್ರಕ್ಕೆ ಒಂದು 5 ಲಕ್ಷ ರೂಪಾಯಿ ದುಡ್ಡನ್ನು ಅವರ ಸ್ವಂತ ಹಣವನ್ನು ಸಹ ಜೀವರಾಜ್ ಅವರು ಕೊಟ್ಟಿದ್ದಾರೆ ನಮಗೆ. ಯಾವಾಗ ಬಿಲ್ಡಿಂಗ್ ಕಟ್ಟುವಾಗ ಇಲ್ಲ ಅಂದಾಗ ಅವರ ಸ್ವಂತ ಹಣವನ್ನು ಸಹ ಜೀವರಾಜಗೌಡರು ಕೊಟ್ಟಿದ್ದಾರೆ. ನಮ್ಮ ಸುಧಾಕರ್ ಶೆಟ್ಟರು ಸಹ ಅಮ್ಮ ಫೌಂಡೇಶನ್ ಸುಧಾಕರ್ ಶೆಟ್ಟರು ಸಮೇತ ಇದು ಮಾಡೆಲ್ಲ ನೋಡಿ ಅಡುಗೆ ಮನೆ ನಾವು ಟಾರ್ಪಲ್ ಹಾಕಿ ಮಾಡ್ತಾಯಿದ್ದು. ಅದನ್ನು ನೋಡಿಬಿಟ್ಟು ಬೇಜಾರಾಗಿ ಸುಧಾಕರ್ ಶೆಟ್ಟರು ಸಮೇತ 6 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇವರೆಲ್ಲ ಯಾರು ಬುದ್ಧಿವಂತರಲ್ಲವೇ? ಮಾಟ ಮಾಡುವ ದೇವಸ್ಥಾನಕ್ಕೆ ಅಥವಾ ಯಂತ್ರ ಮಾಡುವ ದೇವಸ್ಥಾನಕ್ಕೆ ಇವರೆಲ್ಲ ಯಾಕೆ ಸಹಕಾರ ಮಾಡಿದರು? ನಮ್ಮ ಪ್ರಶ್ನೆ ಅದು. ನಾವು ಪ್ರಶ್ನೆ ಕೇಳೋರಲ್ಲ. ಖಂಡಿತವಾಗಿ ಹಿಂದೂ ದೇವಸ್ಥಾನಗಳು ಉಳಿಬೇಕು, ಚರ್ಚ್ಗಳು ಉಳಿಬೇಕು, ಮಸೀದಿಗಳು ಉಳಿಬೇಕು. ನಾವೆಲ್ಲರೂ ಸನಾತನ ಧರ್ಮ ಒಂದೇ ಅಲ್ಲ, ಎಲ್ಲ ಬಾಂಧವರು ಒಟ್ಟಾಗಿ ಬದುಕಬೇಕು, ಬಾಳಬೇಕು. ಬದುಕಿದರೆ ಮಾತ್ರ. ಈಗ ನನ್ನ ಕ್ಷೇತ್ರಕ್ಕೆ ಬರೀ ಒಂದೇ ಧರ್ಮದವರಲ್ಲ, 3 ಧರ್ಮದವರು ನನ್ನ ಕ್ಷೇತ್ರಕ್ಕೆ ಬರ್ತಾರೆ. ಆ 3 ಧರ್ಮದವ್ರ ಹತ್ರ ನಾನು ಚೆನ್ನಾಗಿದ್ದೀನಿ.
ಹಾಗಾಗಿ ನನ್ನ ಅಭಿಪ್ರಾಯಗಳನ್ನು ನಾನು ಹೇಳಿದ್ದೇನೆ. ಯಾರ ಮನಸ್ಸು ನೋವು ಮಾಡುವುದಾಗಲಿ, ಆದರೆ ನಾನು ಉಳಿದಿದ್ದೇ ಹೆಚ್ಚು. ಇವರು ಇಷ್ಟು ನನಗೆ ಟಾರ್ಚರ್ ಕೊಟ್ಟಿದ್ದಾರೆ. ಈಗ 23 ದಿನದಿಂದ ಏನದು ವಿಡಿಯೋದಲ್ಲಿ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ತಪ್ಪು ನಾನು ಏನು ಮಾಡಿದ್ದೀನಿ? ಯಾರನ್ನ ಕೊಲೆ ಮಾಡಿದ್ದೀನ ಅಥವಾ ಯಾರನ್ನು ಹಾಳು ಮಾಡಿದ್ದೀನ? ಯಾಕೆ ಈಗೆಲ್ಲ ಅಪಪ್ರಚಾರ ಮಾಡಿಬಿಡ್ತೀರಿ? ಮುಂದೆ ಈ ಕಾರ್ಣಿಕದ ಕ್ಷೇತ್ರದ ಕಲ್ಕುಡ ನಮ್ಮ ಹಿಂದೆ ಮಾಡಿದ ಕಲ್ಕುಡ ಹೌದು ಅಂತ ಆದರೆ ಮುಂದೆ ಇದಕ್ಕೆಲ್ಲ ಕಲ್ಕುಡನೇ ಉತ್ತರ ಕೊಡ್ತಾನೆ. ನಾನು ಅವನ ಮೊರೆನೇ ಹೋಗೋದು ಬಿಟ್ಟರೆ ನಾನು ಬೇರೆಯವ್ರ ಮೊರೆ ಹೋಗೋದಿಲ್ಲ. ನಾನು ಇನ್ನೊಂದು ಹೇಳ್ತೇನೆ, ಇದು ಸತ್ಯ ಧರ್ಮ ತಿಳಿಯೋವರೆಗೆ ನಾನು ಖಂಡಿತವಾಗಿ ಕ್ಷೇತ್ರದಲ್ಲಿ ಬಂದ ಭಕ್ತರಿಗೆ ಪ್ರಸಾದ ಕೊಡ್ತೇನೆ. ನಾನು ಮುಂದೆ ಮಾತ್ರ ನನ್ನಲ್ಲಿ ಭಾಳ ನೋವಾಗಿದೆ. ಯಾಕಂದರೆ ನನ್ನ ಆಸೆಗಳು, ನಾನು ಬಡತನದಲ್ಲಿ ಬಂದದ್ದು, ನಾನೇನು ಶ್ರೀಮಂತ ಅಲ್ಲ. ನನಗೆ ಬಡತನದಲ್ಲಿ ಇದ್ದವರ ಕಷ್ಟಗಳು ನನಗೆ ಗೊತ್ತಿದೆ. ಹಾಗಾಗಿ ನಾನೊಂದು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ. ಈ ಯಾರು ಇದಕ್ಕೆಲ್ಲ ತೊಂದರೆ ಕೊಟ್ಟಿದ್ದಾರೋ ಅವರಿಗೆ ಆ ಕಲ್ಕುಡನೇ ತೀರ್ಮಾನ ಕೊಡಲಿ ಅಂತೇಳಿ ನನ್ನ ಪ್ರಾರ್ಥನೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.